ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗೀತು. ಇವಾಗ ಅಮ್ಮ ಕುಕ್ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ನಾನು, ಅಮ್ಮ ಮನೆ ನಾನು ಫುಲ್ ರೆಸ್ಟು, ಅಡುಗೆ ಮಾಡೋದಿರಲ್ಲ, ಬೇರೆ ಕೆಲಸಗಳಿರುತ್ತೆ ಬಟ್ ಅಡುಗೆ ಮಾಡೋದಿರಲ್ಲ. ಜಿಯನ್ ಸ್ವಲ್ಪ ಕೆಲಸ ಕಡಿಮೆ, ಯಾಕೆಂದರೆ ರುಚಿ ನಾನು ಅವಾಗಲೇ ಹೇಳ್ದಾಗಿ ಲಾಸ್ಟ್ ಬ್ಲಾಗಲ್ಲಿ ಅದನ್ನು ಹೇಳಿದೆ, ರುಚಿ ನೋಡ್ಕೊತಾಳೆ, ರೆಡಿ ಮಾಡೋದಿಲ್ಲ ಅವಳೆ. ಸ್ವಲ್ಪ ಕೆಲಸ ಕಮ್ಮಿ, ಅವ್ರು ಹೋಗೋ ತನಕ ನಂಗೆ ಸ್ವಲ್ಪ ರೆಸ್ಟ್ ಇರುತ್ತೆ. ಚಂದು ಕಾಲಲ್ಲಿದ್ದಾರೆ. ಲಂಚಲ್ಲಿ ಇವತ್ತು ಮೊಸಪ್ಪು ಮಾಡ್ತಿದ್ದಾರೆ. ಸೊ ಅಮ್ಮ ಬಂದರೆ ನಂಗೆ ಏನೇನು ಸಾಂಬಾರು ಬೇಕು ಅದೆಲ್ಲ ಮಾಡಿಸ್ಕೊತೀನಿ. ಮೊಸಪ್ಪು, ಬಸ್ಸಾರು, ಸೊ ಅದೆಲ್ಲ ನಾವಿಬ್ಬರೇ ಇದ್ದಾಗ ಚಪಾತಿ ಪಲ್ಯ ಅದು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಇಲ್ಲ ಊರಿಗೆ ಹೋದಾಗ ಇಲ್ಲ ಅಕಸ್ಮಾತ್ ಇಲ್ಲ ಅಮ್ಮ ಬಂದಾಗ ಅದೆಲ್ಲ ಮಾಡಿಸ್ಕೊತೀನಿ. ಕೈಮ ಸಾರು ಅಷ್ಟೇ, ಅದಕ್ಕೆ ಕೈಮ ಎಲ್ಲ ಮಾಡಿಸ್ಕೊಂಡಿದ್ದೆ, ಎಲ್ಲ ಆಯಿತು. ಆಮೇಲೆ ಲಾಸ್ಟ್ ಬ್ಲಾಗಲ್ಲಿ ನೋಡಿ, ಅಂದರೆ ಹೊಸ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಎಲ್ಲ ಸ್ವಲ್ಪ ಜನ ಇದ್ದೀರಾ. ಅವರು ರುಚಿ ಏನಾಗಬೇಕು, ನಿಮಗೆ ಏನಾಗಬೇಕು ಅಂತ ಕೇಳ್ತಿದ್ದೀರಾ. ಸೊ ರುಚಿ ನನ್ನ ಕಸಿನ್ನು, ತುಂಬ ಸರಿ ಹೇಳಿದ್ದೀನಿ. ನನ್ನ ಹಳೆ ವ್ಯೂವರ್ಸು ಮತ್ತು ಸಬ್ಸ್ಕ್ರೈಬರ್ಸು ಗೊತ್ತು. ಬಿಕಾಸಿಂದನೂ ಆಲ್ಮೋಸ್ಟ್ ಅವಳಿಗೆ 3-4 ಇಯರ್ಸ್ ಇದ್ದಾಗಿಂದನೂ ನಮ್ಮ ಜೊತೆನೇ ಬೆಳೆದಿರೋದು. ಸೊ ಅವಳು ನಮ್ಮನೇಲೇ ಇರೋದು. ನನಗೆ ತಂಗಿ ಥರನೇ, ತಂಗಿ ಥರನೇ ಅದಕ್ಕಿಂತ. ಸೊ ಅದು ಮೊದಲೇ ಹೇಳಿದ್ದೆ, ಬಟ್ ಇವಾಗ ಹೊಸಬ್ರು ಇದ್ದಾರಲ್ಲ ಅವ್ರು ಕೇಳ್ತಾಯಿದ್ರಿ, ಅದಕ್ಕೆ ಹೇಳಿದ್ದೀನಿ. ಇವಾಗ ಹೋಗಿ ಲಂಚ್ ಮಾಡಬೇಕು. ಮುದ್ದೆ ಸಾಂಬಾರೆಲ್ಲ ಮಾಡಿದ್ದಾರೆ. ಜಿಯನಿಲ್ ನನ್ನ ಮುಂದೆ ಬಂದ್ಬಿಟ್ಟಿದ್ದಾನೆ, ಆಟ ಆಡ್ತಿದ್ದಾನೆ ಇಲ್ಲಿ. ಹಾಗೆ ವಾರ್ಡ್ರೋಬ್ ಆರ್ಗನೈಜೇಷನ್ನು ನಾನು ನೆನ್ನೆನೇ ಮಾಡಿದೆ. ಆ ಕ್ಲಿಪ್ಪಿಂಗ್ಸ್ ಹಾಕೋದನ್ನ ಮರ್ತ್ಬಿಟ್ಟಿದೆ ಲಾಸ್ಟ್ ಬ್ಲಾಗಲ್ಲಿ. ತುಂಬ ಜನ ಕೇಳ್ತಾ ಇದ್ರಿ. ಸೊ ಹೋಗಿ ನೋಡ್ಕೊಂಡ್ಬನ್ನಿ. ಸಿಂಪಲ್ಲಾಗಿ ಎಲ್ಲರ ಮನೇಲಿ ಹೇಗೆ ಮಾಡ್ತೀರಾ ಹಾಗೆ ನಾನು ತುಂಬ ಫ್ಯಾನ್ಸಿ ಎಲ್ಲ ಮಾಡಲ್ಲ. ಹೋಗಿ ಆವಾಗಲೇ ತುಂಬ ಜನ ಕೇಳ್ತಾ ಇದ್ರಿ, ರಮ್ಯಾ ವಾರ್ಡ್ರೋಬ್ ನಿಮ್ಮದು ಇವಾಗ ಹೇಗಿದೆ ಅಂತ. ನಾನು ಅವಾಗಲೇ ಹೇಳಿದೆ, ತುಂಬ ಫ್ಯಾನ್ಸಿಯಾಗೆಲ್ಲ ನಾನು ಏನು ಇಟ್ಕೊಂಡಿಲ್ಲ, ನಾರ್ಮಲ್ ಎಲ್ಲರ ಮನೇಲಿ ಹೇಗೆ ಇಟ್ಕೊಂಡಿರ್ತೀರ ಹಾಗೆ ಅಂತ. ತುಂಬ ಬೇರೆ ಬೇರೆದು ಟ್ರೇಗಳೆಲ್ಲ ಇಟ್ಟು ಆ ಥರ ಎಲ್ಲ ನಾನು ಜೋಡಿಸಿಲ್ಲ. ಸೊ ನಾರ್ಮಲಾಗಿ ಜಿಯನ್ ಹೇಳ್ತಾನಂತೆ, ಹೇಳಪ್ಪ ಅವ್ನಿಗೆ ಹಾಲು ಕೊಟ್ಟೆ. ಸೊ ನೋಡ್ಬೋದು, ಈ ಸ್ಟೆಪ್ಪಲ್ಲೆಲ್ಲ ನಾನು ಡೈಲಿ ವೇರ್ ಯೂಸ್ ಮಾಡೋಂಥದ್ದು. ಆಲ್ಮೋಸ್ಟ್ ಎಲ್ಲ ನೈಟ್ ಡ್ರೆಸ್ ಇದೆ, ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ ಡೈಲಿ ವೇರ್ಗೆ. ಅದು ಬಿಟ್ಟರೆ ಒಂದೊಂದು ಡ್ರೆಸ್ಸು ಹಳೇದಾಗಿರೋದನ್ನ ಡೈಲಿ ಹಾಕ್ಕೊತೀನಿ. ಅದು ಬಿಟ್ಟರೆ ಈ ಸ್ಟೆಪ್ಪಲ್ಲಿ ಒಂದು ಜೀನ್ಸು, ಶಾರ್ಟ್ಸು, ಟಾಪ್ಸು, ಟೀ ಶರ್ಟ್ಸು ಅದಿದೆ. ಅದು ಬಿಟ್ಟರೆ ಕೆಳಗಡೆ ಸ್ಟೆಪ್ಪಲ್ಲಿ ಲೇಬಲ್ ಇತ್ತು ಕುಮಾರ್ದು, ನಂದು ಬಾರ್ಡಲ್ ಚೆಂದ ಕೊಟ್ಟು ಡ್ರೆಸ್ಸು. ಸೊ ಅದರಲ್ಲೇ ಇಟ್ಟಿದ್ದೀನಿ, ನನಗೆ ಅದು ಇಷ್ಟ ಆಯಿತು, ಅದಕ್ಕೆ ಅದೇ ಇಟ್ಕೋಬೇಕು ಅಂತ. ಅದು ಬಿಟ್ಟರೆ ಕೆಳಗಡೆ ಆ್ಯಕ್ಟಿವ್ ವೇರು, ಅದು ಡೈಲಿ ಯೂಸ್ ಮಾಡ್ತಿರ್ತೀನಿ, ಅದಕ್ಕೆ ಸ್ವಲ್ಪ ಹಾಗೆ ಹೀಗೆ ಆಗಿದೆ ಎತ್ಕೊಂಡು ಅದಕ್ಕೆ. ಅದು ಬಿಟ್ಟರೆ ಸ್ವಲ್ಪ ಡ್ರೆಸ್ ಒಳಗಡೆ ಹಾಕ್ಕೊಳ್ಳೋಂಥ ಟೈಟ್ಸ್ ಅದೆಲ್ಲ ಈ ಕಡೆ ಇದೆ. ಅದು ಬಿಟ್ಟರೆ ಹಿಂದೆ ಎಲ್ಲ ಡ್ರೆಸ್ಗಳಿದೆ. ಅಲ್ಲಿಂದ ಇಲ್ಲಿ ಬಂದರೆ ನಮ್ಮದು ಬ್ಲೇಝರು, ಜಾಕೆಟ್ಸು ಎಲ್ಲ ಇಟ್ಕೊಂಡಿದ್ದೀವಿ. ಚಂದುದು ಇಲ್ಲೇ ಇದೆ. ಸೊ ಇದರ ಒಂದು ವೆಸ್ಟರ್ನ್ ವೇರ್ ಇದೆ. ನಾನು ಲಾಸ್ಟ್ ಟೈಮು ಹೇಳಿದ್ದೆ, ಆ ವಾರ್ಡ್ರೋಬಲ್ಲಿ ಇಂಡಿಯನ್ ವೇರ್ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ.
ಫ್ರೆಂಡ್ಸ್, ಇವಾಗ ಡಿನ್ನರ್. ಸೊ ಡಿನ್ನರಲ್ಲಿ ಮೊಸಪ್ಪು ಹಾಗೆ ಇತ್ತು, ಹಾಗೆ ಅದ್ರ ಜೊತೆ ಚಪಾತಿ ಮಾಡ್ತಿದ್ದೀವಿ. ಗಾಯ್ಸ್ ಜಿಯಾನ್ ಅಲ್ಲಿಂದ ಗಾಯ್ಸ್ ಅಂತಿದ್ದಾನೆ. ರುಚಿತ ಬೇಯಿಸ್ತಾಳೆ, ನಾನು ಲಟ್ಟಿಸ್ಕೊಡ್ತೀನಿ. ಅವಳಿಗೆ ಇಲ್ಲಿ ಬಂದರೆ ಬೇಜಾರಿರಲ್ವಂತೆ, ಮಧ್ಯದಲ್ಲಿ ಸ್ವಲ್ಪ ಬೇಜಾರಂತೆ. ಇದೆಲ್ಲ ಓಡಾಡ್ಬೋದು, ಅಲ್ಲಿ ಅದೇ ನೋಡಿ ಬೇಜಾರು, ಅದೇ ನೋಡಿ ಬೇಜಾರಾಗ್ಬಿಟ್ಟಿದೆ ಅಂತ ಇಲ್ಲಿ ಬಂದರೆ ಬೇಜಾರಾಗಲ್ವಂತೆ. ಅದು ಇಲ್ಲಿ ಬೇಜಾರಾಗಲ್ಲ, ಜೇನು ಇರ್ತಾನಲ್ಲ ಆಟ ಆಡೋಕ್ಕೆ, ಏನೋ ಹೊರಗಡೆ ಓಡಾಡ್ಬೋದು ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ಆಯಿತು ಇರು ಅಂತಂತಿದ್ದೆ. ಬಂದಾಗಿಂದೆಲ್ಲ ಫುಲ್ ಜಿಯನ್ ಡಿಪಾರ್ಟ್ಮೆಂಟ್ ಆಳ್ತಕ್ಬಿಟ್ಟೆ. ಮತ್ತೆ ಸುಮಾರು ದಿನ ಬರೋದು, ಅದಕ್ಕೆ ಅವಳಿಗೆ ಜಿಯನ್ ಡಿಪಾರ್ಟ್ಮೆಂಟ್. ಇವಾಗ ಚಪಾತಿ ಮಾಡ್ತೀವಿ. ಅವಳು ನನಗೆ ಅಕ್ಕ ನಂಗೊಂದು ಆ್ಯಂಕ್ಲೆಟ್ ಬೇಕು ಫ್ಯಾನ್ಸಿ ಆಗಿರಬೇಕು ಅಂತ ಕೇಳ್ತಿದ್ಲು. ಸೊ ಉಚಿತ ಅದಕ್ಕೆ ಅವಳಿಗೆ ಅಂತ ತಂದಿಟ್ಟಿದ್ದೆ ಆ್ಯಂಕ್ಲೆಟು, ಬಂದಾಗ ಕೊಡೋಣ ಅಂತ. ಇದನ್ಗೆ ಇವಾಗ ಕೊಡ್ತೀನಿ. ಜಿಯನ್ ಬಂದ್ಬಿಟ್ಟೆ ಕಿತ್ಕೊಬಿಡ್ತಾನೆ, ಅದಕ್ಕೆ ಒಳಗಡೆ ಕರೆದಿದ್ದೀನಿ, ಬಾಗಿಲು ಹಾಕಿದ್ದೀನಿ, ಬಂದೆ ಕಿತ್ಕೊಬಿಡ್ತಾನೆ ನೋಡು. ಈ ಥರದ್ದು ಕಾಲಕ್ಕೆ ಬೇಕು ಅಂತ ಅಕ್ಕನ ಕೇಳಿದ್ದೆ ಲಾಸ್ಟ್ ಟೈಮ್ ಬಂದಾಗ. ಈ ಸರಿ ತಗೊಟ್ಟಿದ್ದಾರೆ, ಖುಷಿ ಆಯಿತು ತುಂಬ. ಹಾಕೋ. ನೋಡಿ ಜಿಯನ್ನ ಪಾಪ್ಕಾರ್ನ್ ಮಾಡಿಕೊಂಡು ವಾಟರ್ ತಗೊಂಡು ಕರ್ಕೊಂಡು ಬಂದಿದ್ದೀನಿ. ಚಂದು ಬಂದರು ಕೇಳಿ ಯಾವ ಮೂವಿ ನೋಡಬೇಕು ಅಂತ. ಯಾವ ಮೂವಿ ನೋಡೋಣ ಚಂದು? ಒಂದು ವಾರ ಪೂರ್ತಿ ನಮ್ಮ ಕೈಗೆ ಸಿಕ್ಕಿಲ್ಲ, ನಾವಿಬ್ರು ಮಲ್ಕೊಂಡ್ರೆ ಒಂದು ಮಲ್ಕೊಳ್ಳೋದು. ಯಾವ ಮೂವಿ? ವಿಚ್ ಮೂವಿ? ನಮಸ್ಕಾರ ಮಾಡ್ತಾ ಇದ್ದ ನಾನೇ ಇದು. ಸೊ ಮೂವಿ ನೋಡ್ಬೇಕು, ಹೋಗಿ ನೀವು ಅಂತ ಇದ್ದಾರೆ. ಮೂಗಿ ನೋಡಿ ನಮಸ್ಕಾರ, ವಿಡಿಯೋ ಎಂಡ್ ಮಾಡಿ ಅಂತಿದ್ದಾನೆ. ಅವ್ನಿಗೆ ಏನು ಗೊತ್ತಾ, ಬೆಡ್ ಮೇಲೆ ಬಂದು ಕೂತ್ಕೊಂಡ್ರೆ ವ್ಲಾಗ್ ಎಂಡು ಅಂತ. ಸೊ ಇವಾಗ ವ್ಲಾಗ್ ಎಂಡ್ ಮಾಡ್ತಾಳೆ ಅಂತ, ಅದಕ್ಕೆ ಮೊದಲೇ ನಮಸ್ಕಾರ ಮಾಡ್ಬಿಡ್ತಿದ್ದಾನೆ. ಅಲ್ವೇನಾ? ಪಾಪ್ಕಾರ್ನ್ ತಿನ್ಬೇಕು ನಾನು ಮೊದಲು ಅಂತ ತಾಳೆ ಮಾಡ್ಕೊಂತೀಯ? ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ಮುಂದಿನ ವ್ಲಾಗ್ ನೀವು ಬಾ, ಕಾಣಿಸ್ತಿಲ್ಲ ನೀನು. ನೀ ನಮಸ್ಕಾರ ಮಾಡಿದ್ರೆ ವ್ಲಾಗ್ ಎಂಡ್ ಆಗೋದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ, ಮತ್ತೆ ಮುಂದಿನ ವ್ಲಾಗ್ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಗಾಯ್ಸ್. ಹೇಳ್ಬಿಡು ಬಾಯ್ ಗಾಯ್ಸ್. ಕ್ಯಾಮ್ರಾ ಒಂಚೂರು ಅವ್ನ ಕಣ್ಣು ಕಾಣಿಸಿದ್ರೆ ಆಯ್ ಗಾಯ್ಸ್, ಬಾಯ್ ಗಾಯ್ಸ್ ಇದೆಲ್ಲ ಅಲಜ್ಜಿ.